ಸರ್ ಈಗ ಡೆಂಗ್ಯೂಗೆ ಅಲೋಪತಿಯಲ್ಲಿ ಯಾವುದೇ ಫಿಕ್ಸ್ಡ್ ಟ್ರೀಟ್ಮೆಂಟ್ ಇಲ್ಲ. ಸೊ ಅದಕ್ಕೆ ನಮ್ಮಲ್ಲಿ ಅಂದರೆ ಆಯುರ್ವೇದದಲ್ಲಿ ಯಾವುದಾದ್ರೂ ಟ್ರೀಟ್ಮೆಂಟ್ ಹೇಳಿದ್ದಾರೆ? ಹಾಂ, ಆಯುರ್ವೇದ ವೈರಸ್ಸನ್ನೊಂದು ಇದನ್ನು ತಗೊಳ್ಳೋದೇ ಇಲ್ಲ. ಸೊ ಡೆಂಗ್ಯೂಲಿ ಈಗ ನಾವು ಟ್ರೀಟ್ ಮಾಡಿದ್ವಲ್ಲ ಒಂದು ಬೆಂಗಳೂರು ಆನ್ಲೈನ್ ಇರೋದು, ಹಾಸ್ಪಿಟಲೈಸ್ ಏನಾಗಿಲ್ಲ ಹುಡುಗ, 13 ವರ್ಷ ಅಲ್ಲ ಹುಡುಗನಿಗೆ? ಶ್ರೀಕರ್ ಭಟ್ ಅಂತ ಹೇಳಿ ಹುಡುಗನ ಹೆಸರು. ಹಾಂ, 13 ವರ್ಷ ಅಲ್ಲ. ಸೊ ಅದೇನಾಗಿಲ್ಲ. ಸೊ ಆ ಹುಡುಗ ಮಾನಿಟರ್ ಮಾಡ್ತಾ ಬಂದಿದ್ವಿ. ಈಗಾಗಲೇ ಪ್ಲೇಟ್ಲೆಟ್ ರೈಸ್ ಆಗಿದೆ, ಜ್ವರನೂ ಇಲ್ಲ, ಸಿಂಪ್ಟಮ್ಸ್ ಏನೂ ಇಲ್ಲ, ಸ್ಕೂಲಿಗೆ ಕಳಿಸ್ಬೇಕಂತ ಅವ್ರ ತಂದೆನೂ ಕೇಳಿದಾರಲ್ವ. ಸೊ ಇಷ್ಟೇ, ಅವರೆಲ್ಲ ಹಾಸ್ಪಿಟಲೈಸ್ ಆಗಿಲ್ಲ, ಮನೇಲಿ ಬಿಟ್ಟು ಆಯುರ್ವೇದ ಮೆಡಿಸಿನ್ ಬಿಟ್ಟು ಮತ್ತೇನು ತೊಗೊಂಡೂ ಇಲ್ಲ. ಸೊ ಟ್ರೀಟ್ಮೆಂಟ್ ಇದೆಯಾ ಅಂದರೆ ಡೆಂಗ್ಯೂ ವೈರಸ್ಸನ್ನು ಕಿಲ್ ಮಾಡೋದು ನಮ್ಮ ಉದ್ದೇಶ ಅಲ್ಲ ಅಲ್ವಾ. ಸೊ ನಮ್ಮಲ್ಲಿ ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಈಗ ಇರೋ ಸೊಲ್ಯೂಷನ್ ಏನಪ್ಪ, ಈಗ ಡೆಂಗ್ಯೂ 2 ಕಡೆ ಬೆಳೆಯುತ್ತೆ. ಒಂದು ಸೊಳ್ಳೆ ಹತ್ರ ಒಂದು ಸೈಕಲ್ 2 ಕಡೆ ಇದೆ. ಸೊಳ್ಳೆಯಲ್ಲಿ ಒಂದು ಸೈಕಲ್ ಇದ್ದರೆ ಹ್ಯೂಮನ್ ಬಾಡಿಯಲ್ಲಿ ಇನ್ನೊಂದು ಸೈಕಲ್ ಇದೆ. ಸೊ 2 ಸೈಕಲ್ ಇದೆ. ಸೊ ಎಲ್ಲ ಕಡೆಗೆ ನೀರಿದೆ, ಸೊಳ್ಳೆ ಬೆಳೆಸ್ತೀವಿ, ನಮ್ಮ ಗಮನ ಎಲ್ಲ ಇರೋದಿಲ್ಲಿ ಸೊಳ್ಳೆ ಸಾಯಿಸೋದ್ರ ಕಡೆಗೆ ಬಿಟ್ಟರೆ. ಪ್ರಿವೆನ್ಷನ್ ಅಂದರೆ ಏನು? ಸೊಳ್ಳೆ ಸಾಯಿಸೋದು ಅನ್ನೋದು ಬಿಟ್ಟರೆ ಅದು ಇನ್ನೊಂದು ಸಮಸ್ಯೆ ಈಡು ಮಾಡುತ್ತೆ. ಆಮೇಲೆ ಅದು ಬಿಟ್ಕೊಂಡು ಅಂದರೆ ಸೊಳ್ಳೆ ಸಾಯಿಸೋದು ಒಂದೇ ಟ್ರೀಟ್ಮೆಂಟ್ ಇದಾಗೋದಾದರೆ ಸೊ ನಾವು ಎಷ್ಟು ನಿಯಂತ್ರಿಸ್ಬೋದು? ನಮ್ಮ ಸುತ್ತಮುತ್ತ ನೀರಿಲ್ದಂಗೆ ನೋಡ್ಕೋಬೋದು. ನಮ್ಮ ಸುತ್ತಮುತ್ತ, ನಮ್ಮ ಮನೆಯಲ್ಲಿ, ನಮ್ಮ ಕಂಪೌಂಡಲ್ಲಿ ಇಲ್ಲಿ ನೋಡ್ಕೋಬೋದು. ಪಕ್ಕದ ಮನೇಲಿ ಹೇಳ್ತೀರಾ, ಎಲ್ಲರೂ ಮಾಡಬೇಕು, ಅದನ್ನು ಒಪ್ಕೊಳ್ಳೋಣ. ಇದು ಸರಿಯಾದ ಮೆಥಡ್ ಎಲ್ಲರೂ ಮಾಡೋದು ಅನ್ನೋದು. ಹಂಗೆ ಎಲ್ಲರೂ ಮಾಡೋದು ಅಂತ ಆಗತ್ತಾ? ಮಾರ್ಕೆಟ್ಗೆ ಹೋಗ್ತೀವಿ, ಮಕ್ಕಳಿಗೆ ಸ್ಕೂಲ್ ಕಳಿಸ್ತೀವಿ, ಎಲ್ಲೋ ಒಂದು ಕಡೆ ಶಾಪಿಂಗ್ ಮಾಲಲ್ಲಿ ಹೋಗಿರ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ. ಸೊ ಅಲ್ಲೆಲ್ಲದು ನೀವು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲಲ್ವಾ? ನಮ್ಮ ನಿಯಂತ್ರಣದಲ್ಲಿ ಇಲ್ಲಿದೆ. ಸೊ ಈಗ ನಮ್ಮ ನಿಯಂತ್ರಣದಲ್ಲಿ ಎಲ್ಲಿರ್ಬೋದು? ನಾನು ಅದಕ್ಕೆ ಪದೇ ಹೇಳ್ತಿರ್ತೀನಿ, ಮುಳ್ಳು ಚುಚ್ಚಿದ್ರೆ ಊರಿಗೆಲ್ಲ ಚರ್ಮ ಹರಡೋದು ಬೇಡಪ್ಪ, ನಮ್ಮ ಕಾಲಿಗೆ ಚಪ್ಪಲಿ ಹಾಕ್ಕೊಂಡ್ರೆ ಸಾಕು ಅಂತ. ಸೊ ಎಲ್ಲಿ ನಿಯಂತ್ರಿಸ್ಬೋದು? ನಮ್ಮ ದೇಹದಲ್ಲಿ ಮಾಡ್ಬೋದು. ಹೌದಾ? ಸೊ ಭಾಳ ಸಿಂಪಲ್. ಅಂದರೆ ಈಗ ಟೆರರಿಸ್ಟ್ ಎಲ್ಲ ಬರ್ತಾರೆ, ಅವ್ರಿಗೆ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕೆ ಸಾಧ್ಯ? ನಮ್ಮ ದೇಶದಾಗ ಒಬ್ಬ ಮನುಷ್ಯನೂ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಏನು ಮಾಡೋದಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ಬರೋಕ್ಕಾಗಲ್ಲ, ಬಂದ್ರೆ ಉಳ್ಕೊಳ್ಳೋಕ್ಕೂ ಆಗಲ್ಲ. ಹೌದಾ? ಸೊ ಇಲ್ಲಿ ಸಹಕಾರದಿಂದ ಬೆಳೆಯೋದು. ಹೌದಾ? ಸೊ ಡೆಂಗ್ಯೂ ವೈರಸ್ಸು ಶರೀರದೊಳಗೆ ಬಂದರೆ ಅದಕ್ಕೆ ಸಹಕಾರ ಸಿಗಬಾರ್ದಲ್ವ? ಇಷ್ಟೇ ಮಾಡಬೇಕು. ನಮ್ಮ ಬಾಡಿ ಒಳಗೆ ಸಹಕರಿಸೋದಕ್ಕೆ ಸಾಕಷ್ಟು ಅಂಶಗಳಿದಾವಲ್ಲ, ಆ ಅಂಶಗಳು ಸಿಗದೆ ಹೋದರೆ ಇಟ್ ಈಸ್ ಮೋರ್ ದೆನ್ ಇನಫ್. ಅಷ್ಟೇ. ಅದು ಮಾಡಿದರೆ 2 ರೀತಿ, ಅಂದರೆ ವೈರಸ್ ಬರಲ್ಲ ಒಂದು, ಬಂದರೆ ಅದು ಉಳ್ಕೊಳ್ಳಲ್ಲ ಒಂದು, ನಿಮಗೇನು ಹಾನಿನೂ ಮಾಡಲ್ಲ. ಸೊ ಒಂದು ವೇಳೆ ಬಂತು ಅಂತ ಅಂದ್ಕೊಳ್ರಿ, ಇಮಿಡಿಯೇಟ್ ಟೆಸ್ಟ್ ಮಾಡಿಬಿಟ್ಟು ಪ್ಯಾನಿಕ್ ಆಗಿ ಹಾಸ್ಪಿಟಲೈಸ್ ಏನಾಗಿದೆ, ಅವ್ರಿಗೆ ಆರಾಮಾಗಿ ರಿಕವರ್ ಆಗಿದೆ. ಸೊ ಏನಿಲ್ಲ, ಸಿಂಪಲ್ಲಾಗಿ ಮಾಡಿದ್ರೆ ಆಯಿತು. ಸೊ ಆಯುರ್ವೇದದಲ್ಲಿ ಇದನ್ನು ನಾವಂತೂ ಆಮ ಅಂತ ಕರಿತೀವಿ. ಸೊ ಯಾವುದೇ ಇನ್ಫೆಕ್ಷನ್ ಆಯುರ್ವೇದದಲ್ಲಿ ಇಟ್ ಈಸ್ ಪ್ರೈಮರಿ ಕಾಸ್ ಅಲ್ಲ ಅಂತ. ಡೆಂಗ್ಯೂ ವೈರಸ್ ಈಸ್ ನಾಟ್ ಪ್ರೈಮರಿ ಕಾಸ್ ಫಾರ್ ಡೆಂಗ್ಯೂ. ಇದಕ್ಕೆ ಏನು ಜ್ವರಕ್ಕೆ ಪ್ರೈಮರಿ ಕಾಸ್ ಯಾವಾಗಲೂ ನಮ್ಮ ಬಾಡಿ ಅಂತಲೇ ಹೇಳೋದು ಅಲ್ವಾ. ಅದ್ರ ಪ್ರಧಾನ ಕಾರಣ ನಮ್ಮ ಶರೀರ. ಸೊ ಪ್ರಧಾನ ಕಾರಣ ಯಾವುದು? ಅದಕ್ಕೆ ಕೊಡುವಂಥ ಸಹಕಾರ. ನಾವು ವೈರಸ್ಸಿಗೆ ಸಹಕಾರ ಕೊಟ್ಟರೆ ಮಾಡ್ತೀವಿ. ಸೊ ಏನು ಸಹಕಾರ ಕೊಡ್ತೀವಿ? ನಮಗೆ ಬೇಡಾಗಿರೋಂಥ ವೇಸ್ಟು ಇರಬೇಕು ಬಾಡಿ ಒಳಗೆ, ಅದು ಡೆಂಗ್ಯೂಗೆ ಸೂಟಬಲ್ ವಾತಾವರಣ ಕ್ರಿಯೇಟ್ ಮಾಡಿಕೊಡ್ತದೆ, ಅದು ಬೆಳೀತದೆ. ಸೊ ನಾವು ಆ ಸೂಟಬಲ್ ವಾತಾವರಣ ಮಾಡುವಂತಹದ್ದು ಆಮ ಅಂತ ಏನು ಕರಿತೀವಿ, ಅಥವಾ ವೇಸ್ಟು ಅಜೀರ್ಣ ಅಂತ ಕರಿತೀವಿ, ಅಥವಾ ಉಳ್ಕೊಂಡಿದೆ ಅಂತೀವಲ್ಲ, ಅದು ತೆಗೆದ್ರೆ ಇಷ್ಟೇ ಅಲ್ವಾ. ಸೊ ಇದನ್ನು ನಾನು ಸರ್ಚ್ ಮಾಡ್ತಾ ಹೋದೆ. ಈಗ ನೀವು ನೋಡಿದ್ರಲ್ಲ, ಏನು ಬೇಕು ಮೇಜರ್ಲಿ ಡೆಂಗ್ಯೂ ನಮ್ಮೊಳಗೆ ಬೆಳಿಲಿಕ್ಕೆ ಏನು ಬೇಕು ಅಂತ, ಎಂಟ್ರಾಗಲಿಕ್ಕೆ ಏನು ಬೇಕು ಅಂತ. ಈಗ CD14 CD16 ಪ್ರೋಟೀನ್ಸ್ ಇದೆ ಬಾಡಿ ಒಳಗೆ. CD14 ಅಂತ ಒಂದು 14, CD16 ಇವೆರಡು ಸೆಲ್ ಒಳಗೆ ಡೆಂಗ್ಯೂ ವೈರಸ್ ಎಂಟ್ರಿ ಆಗೋದಕ್ಕೆ ಹೆಲ್ಪ್ ಮಾಡುವಂಥ ಪ್ರೋಟೀನ್ಸ್. ಇವು ಇಲ್ದಂಗೆ ಮಾಡಿದ್ರೆ ಆಯ್ತಲ್ಲ, ಇದು ಸಪೋರ್ಟ್ ಮಾಡ್ದಂಗೆ ಮಾಡಿದ್ರೆ ಆಯ್ತಲ್ಲ. ನಮ್ಗೆ ಎಷ್ಟು ಬೇಕು ಬಾಡಿಲಿ ಅಷ್ಟಿದ್ರೆ ಸರಿ, ಅವು ಬೇಕು ಬಾಡಿ. ಅದು ಎಂಥ ಪ್ರೋಟೀನ್ಸ್ ಅಂದರೆ ಅವು ನಮ್ಮ DNA ಡಿವೈಡ್ ಆಗಿ ಮತ್ತು RNA ಪ್ರೊಡಕ್ಷನ್ ಮಾಡಿ ನಮ್ಮ ಫುಡ್ ತೊಗೊಳಗೆ ಇದಕ್ಕೆಲ್ಲ ಬೇಕದು. ಸೊ ಇದನ್ನು ಅಗ್ನಿ ಅಂತ ಕೂಡ ಕರಿತೀವಿ. ಸೊ ಅದಕ್ಕಷ್ಟೇ ಬೇಕು. ಎಕ್ಸ್ಟ್ರಾ ಇದ್ದರೆ ನಾವಿವತ್ತು ಮಾಡೋಂಥ ಕೆಲಸ ಏನು ಹೇಳ್ರಿ, ನಾವೀಗ ಶಕ್ತಿ ಬರಲಿ ಅಂತ ಎಕ್ಸ್ಟ್ರಾ ತಿನ್ನುವಂಥದ್ದು. ಇದಲ್ದೇನೂ ಕೆಲವು ಕಾರ್ಬೋಹೈಡ್ರೇಟು, ಕೆಲವು ಎನರ್ಜಿ ಸೋರ್ಸ್ ಅದಕ್ಕೆಲ್ಲ ಬೇಕು. ಇದಲ್ದೇನೋ ಅದು ಡಬಲ್ ಆಗಲಿಕ್ಕೆ ಅಥವಾ ಬೇಕಲ್ಲ ಅದಕ್ಕೆಲ್ಲ. ಸೊ ಈ ಅತಿ ಹೆಚ್ಚು ನಾವು ಆಹಾರವನ್ನು ಸೇವಿಸೋದು, ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಸೇವಿಸೋದು, ಇಷ್ಟು ಸಿಂಪಲಾಗಿ ಗುರುತಿಸ್ಕೊಂಡ್ರೆ ಸಾಕಾಗ್ಬೋದು. ಸೊ ನಮ್ಮ ಜೀರ್ಣಶಕ್ತಿ ಎಷ್ಟಿದೆಯೋ, ಅಥವಾ ನಾವೆಷ್ಟು ಕೆಲಸ ಮಾಡ್ತೀವೋ, ಅಥವಾ ನಮಗೆ ಎಷ್ಟು ಹೊಟ್ಟೆ ಹಸ್ತಿದೆಯೋ ಅಷ್ಟು ಪ್ರಮಾಣದಲ್ಲಿ, ಅಥವಾ ಅದಕ್ಕಿಂತ 4 ತುತ್ತು ಕಡಿಮೆ ಆಹಾರ ತಗೊಂಡ್ರೆ, ಹಿಂದೆಲ್ಲ ಮಾಡ್ತಿರ್ಲಿಲ್ಲ, ಜ್ವರ ಬಂದ್ರೆ ಉಪವಾಸ ಮಾಡಿ ಅಂತ, ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾರೆ. ನೀವು ಹಿಂದಿನ ಬಿಟ್ಬಿಡಿ. ಈಗ ಸಣ್ಣ ಮಕ್ಕಳನ್ನ ನೋಡಿ, ಜ್ವರ ಬಂದ್ರೆ ಏನು ಮಾಡ್ತವೆ? ಏನು ತಿನ್ನಲ್ಲ. ನಾವು ದೊಡ್ಡವ್ರ ಸಮಸ್ಯೆ ಏನಂದ್ರೆ ತಿನ್ನೋದು ಮತ್ತು ಮಾತ್ರೆ ಹಾಕೊಳ್ಳೋದು, ಎರಡೂ ಮಾಡ್ತೀವಿ. ಏನು ತಿನ್ನಲ್ಲ, ಯಾಕಂದ್ರೆ ಲಂಘನಂ ಇಸ್ ಪರಮೌಷಧಂ, ಅಲ್ಲಿ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಇಷ್ಟೇ. ಸೊ ಹಾಗಾಗಿ ಇಲ್ಲಿ
ಡೆಂಗ್ಯೂ ಬಂದ್ಬಿಟ್ಟಿದೆ ನನಗೆ ಉಪವಾಸ ಇದ್ಬಿಡ್ತೀನಿ ಅಂದು ಇನ್ನೊಂದು ಸ್ವಲ್ಪ ಮೆತ್ತಗಾಗೋದು ಬೇಡ. ಈಗ ಏನು ಮಾಡ್ಬೋದು, ಇಂಥ ಕಷ್ಟಕರ ಸನ್ನಿವೇಶದಲ್ಲಿ ಏನು ಮಾಡ್ಬೋದು ಅಂದರೆ ವೇಸ್ಟನ್ನು ಬಾಡಿ ಒಳಗೆ ಇಟ್ಕೊಳ್ಬಾರ್ದು. ಹೊರಗಿನ ವೇಸ್ಟು ಅದನ್ನು ನಿಮ್ಮ ಕೈ ನಿಯಂತ್ರಣದಲ್ಲಿ ಖಂಡಿತವಾಗ್ಲೂ ಇಲ್ಲ, ಹೌದಲ್ಲ. ಒಳಗಿನ ವೇಸ್ಟನ್ನು ಬಾಡಿಲಿ ಇಟ್ಕೊಳ್ದಂಗಿದ್ರೆ ಇಟ್ ಈಸ್ ಮೋರ್ ದ್ಯಾನ್ ಇನಫ್. ಒಳಗೆ ಬಾಡಿಲಿ ವೇಸ್ಟ್ ಅನ್ನೋದಿನ ಹೆಚ್ಚು ಪ್ರೋಟೀನ್ ತಿನ್ನೋದು, ಹೆಚ್ಚು ಕಾರ್ಬೋಹೈಡ್ರೇಟ್ ತಿನ್ನೋದು, ಒಟ್ಟಾರೆ ಹೆಚ್ಚು ಊಟ ಮಾಡೋದು ಅಗತ್ಯಕ್ಕಿಂತ, ಅದಿನ್ನೇನು ಮಾಡೋದಕ್ಕೆ ಸಾಧ್ಯ, ಎಕ್ಸ್ಟ್ರಾ ಆಗಿ ಉಳ್ಕೊಳ್ತದೆ. ಅಂಥ ಸಂದರ್ಭದಲ್ಲಿ ಏನಾದರೂ ವೈರಸ್ ಬಾಡಿ ಎಂಟ್ರಿ ಆಯಿತು ಅಂದರೆ ಅದಕ್ಕೆ ಫುಡ್ ಸಹಕಾರ ಸಿಗ್ತದೆ, ಚೆನ್ನಾಗಿ ತಿಂದು ಬೆಳ್ಕೊತವೆ. ಸೊ ಇದಕ್ಕೇನು ಬೆಸ್ಟ್ ಮೋಸ್ಟ್ ಪರಿಹಾರ ಅಂದರೆ 70% ಫುಡ್ ತೊಗೊಳ್ಳಿ, ಫಿಸಿಕಲಿ ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಸ್ವಚ್ಛವಾಗಿ ಇಟ್ಕೊಳ್ಳೋದು. ಅದು ಹೊರಗಡೆ ಸ್ವಚ್ಛತೆ ಸರಿ, ಒಳಗಡೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇಷ್ಟನ್ನು ಮಾಡಿದರೆ ಸಾಕಾಗ್ಬೋದು. ಆಗ್ಬೋದಲ್ಲ ಇಷ್ಟು ಡೆಂಗ್ಯೂಗೆ. ಸೊ ಮತ್ತು ಆಯುರ್ವೇದದಲ್ಲಿ ಔಷಧಿ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಅಲ್ವಾ. ಈ ಪ್ರೋಟೀನ್ ಪ್ರೊಡಕ್ಷನ್ ಏನಿದೆಯೋ ಅನಗತ್ಯವಾಗಿರುವಂಥದ್ದನ್ನು ತೆಗೆಯೋದಕ್ಕೆ ಔಷಧಿಗಳಿದ್ದೇ ಇದೆ, ಹೌದಾ. ಜ್ವರದಲ್ಲಿ ಸಾಕಷ್ಟು ಪಾಚಕ ಔಷಧಿಗಳನ್ನ ಹೇಳಿದ್ದಾರೆ, ಜ್ವರಪಾಚನ ಔಷಧಿಗಳು ಅಂತ. ಅದನ್ನು ನಾವು ಡಿಸೈನು ಮಾಡಿಕೊಟ್ಟಿದ್ದೀವಿ. ಆ ಜ್ವರಪಾಚಕ ಔಷಧಿಗಳನ್ನು ಹಾಕ್ಕೊಂಡ್ರೆ ನೀವು ಡೆಂಗ್ಯೂ ಹೆಂಗೆ ಬರೋಕ್ಕೆ ಸಾಧ್ಯ, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ ಎಂಟ್ರಿ ಆಗೋಕ್ಕಾದ್ರೆ ಹೇಗೆ ಸಾಧ್ಯ. ಸೊ ಜ್ವರಪಾಚಕ ಔಷಧಿಗಳಿಗೆ ಜ್ವರಕ್ಕೆ ಬೇಕಾಗಿರುವಂಥ ಏನದು ವೇಸ್ಟ್ ಪ್ರೋಟೀನೋ, ವೇಸ್ಟ್ ಕಾರ್ಬೋಹೈಡ್ರೇಟೋ, ವೇಸ್ಟ್ ಎನರ್ಜಿಯೋ ಬಾಡಿ ಒಳಗೆ ಎಕ್ಸ್ಟ್ರಾ ಅಂತ ಸ್ಟೋರ್ ಆಗಿದೆಯಾ ಅದು ತೆಗೆದುಬಿಟ್ರೆ ಆಯ್ತು. CD14 ಆದ್ರೂ ಕರೀರಿ, CD16 ಆದ್ರೂ ಕರೀರಿ. ಆಯುರ್ವೇದದಲ್ಲಿ ಹಂಗೆ ಒಂದೊಂದು ಪ್ರೋಟೀನ್ ಒಂದೊಂದು ಹೇಳ್ಕೊಂಡ್ಬಿಟ್ಟಂಗೆಲ್ಲ ಮಾಡಕ್ಕೆ ಹೋಗಿಲ್ಲ, ಅದ್ರ ಅಗತ್ಯ ಇಲ್ಲ ಅಂತ. ಸೊ ಇದನ್ನ ಎಕ್ಸ್ಟ್ರಾ ಇರೋದನ್ನ ತೆಗೆದುಬಿಟ್ರೆ ಆಯ್ತು ಅಂತ. ಸೊ ಎಲ್ಲವನ್ನೂ ತೆಗೆಯೋದಕ್ಕೆ ಜ್ವರಪಾಚಕ ದ್ರವ್ಯಗಳಿದೆ. ಸೊ ಜ್ವರಪಾಚಕ ದ್ರವ್ಯಗಳನ್ನ ನಾವು ಮಾಡಿದ್ದೀವಿ, ಈಗ ಅದನ್ನು ಕೊಟ್ಟು ನೋಡಿದ್ದೀವಿ ಕೂಡ. ಸೊ ಇದನ್ನ ಸಾಕಾಗ್ಬೋದು. ಒಟ್ಟು ಇಷ್ಟೊತ್ತು ಮಾತಾಡಿದ ಕನ್ಕ್ಲೂಷನ್ ಏನು ಹೇಳ್ತಾದ್ರೆ, ಡೆಂಗ್ಯೂನಲ್ಲಿ ಅಲೋಪತಿ ಅಥವಾ ಇನ್ನೊಂದು ಸೈನ್ಸಲ್ಲಿ ನಿರ್ದಿಷ್ಟವಾಗಿ ಡೆಂಗ್ಯೂ ವೈರಸ್ ಸಾಯಿಸಕ್ಕೆ ಔಷಧಿ ಇಲ್ಲ. ನಮ್ಮ ಸುತ್ತಮುತ್ತ ಸ್ವಚ್ಛ ಇಟ್ಕೊಳ್ಬೋದು, ಆದರೆ ಮಾರ್ಕೆಟು, ಮಾಲು, ಸ್ಕೂಲು ಅಲ್ಲೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಈ ನಮ್ಮ ನಿಯಂತ್ರಣದಲ್ಲಿ ಇರೋದು ಒಂದೇ, ಒಂದು ಸೊಳ್ಳೆಯಲ್ಲಿ ಬೆಳೀತದೆ ಡೆಂಗ್ಯೂ ವೈರಸ್, ಒಂದು ನಮ್ಮ ಶರೀರದಲ್ಲಿ ಬೆಳೀತದೆ. ನಮ್ಮ ಶರೀರದಲ್ಲಿ ಬೆಳೆದಕ್ಕೆ ಬೇಕಾಗಿರುವಂಥದ್ದು CD14 ಮತ್ತು CD16 ಈ ಪ್ರೋಟೀನ್ಸು, ಮತ್ತು ಹೀಟ್ ಪ್ರೊಟೆಕ್ಷನ್ ಇದು ಅಂತ ಹೀಟ್ ಜನರೇಟ್ ಮಾಡುವಂಥ ಪ್ರೋಟೀನ್. ಈ 3 ಪ್ರೋಟೀನ್ಗಳು ಅದಕ್ಕೆ ಸಹಕಾರ, ಒಂದು ಸೆಲ್ ಎಂಟ್ರಿ ಆಗಕ್ಕೆ ಹೆಲ್ಪ್ ಮಾಡ್ತಾರೆ, ಇನ್ನೊಂದು ಅದು ರಿಪ್ಲಿಕೇಶನ್ ಮಾಡೋಕ್ಕೆ, ಡಬಲಿಂಗ್ ಆಗೋದಕ್ಕೆ ಹೆಲ್ಪ್ ಮಾಡೋದು. ಸೊ ಈ ಪ್ರೋಟೀನ್ಗಳು ಅಡಿಷನಲ್ ನಮ್ಮ ಬಾಡಿ ಒಳಗೆ ಎಕ್ಸ್ಟ್ರಾ ವೇಸ್ಟ್ ಆಗಿ ಇದೆ ಅನ್ನೋದೇ ಅಲ್ವಾ. ಇವನ್ನ ತೆಗೆಯೋದಕ್ಕೆ ಆಯುರ್ವೇದದಲ್ಲಿ ಜ್ವರಪಾಚಕ ದ್ರವ್ಯಗಳಿದೆ, ನಮ್ಮಲ್ಲಿ ಡಿಸೈನು ಆಗಿದೆ. ಆ ಹುಡುಗ ಬೆಂಗಳೂರು ಹುಡುಗ ಯಾವುದೇ ತೊಂದರೆನೂ ಇಲ್ದೇನೆ ಮನೇಲೇ ಇದ್ದುಕೊಂಡು 5 ದಿನದಲ್ಲಿ ಹುಷಾರಾಗಿದ್ದಾನೆ. ಸೊ ಇಟ್ ಈಸ್ ಇನಫ್. ಇದನ್ನ ನಾವು ನಮ್ಮ ಶರೀರದಲ್ಲಿ ಅದಕ್ಕೆ ಸಹಕಾರ ಕೊಡದೇ ಇರುವಂತ ರೀತಿನ ಸೃಷ್ಟಿ ಮಾಡ್ಕೋಬೇಕೆ ಹೊರತು ಇನ್ನೇನು ಮಾಡಬಾರ್ದು. ಸೊ ಇದಕ್ಕೆ ಒಂದು ಸಣ್ಣ ಔಷಧಿ ಮತ್ತೆ 70% ಫುಡ್ ತಗೊಳ್ಳೋದು, ಫಿಸಿಕಲಿ ಎಕ್ಸಸೈಸ್ ಅನ್ನ ಇಟ್ಕೊಳ್ಳುವಂಥದ್ದು. ನಾವು ಅನಗತ್ಯ ಆಹಾರವನ್ನು ಶರೀರದಲ್ಲಿ ಸ್ಟೋರ್ ಮಾಡದೇ ಇದ್ರೆ, ಅದನ್ನು ಈ ಪ್ರೋಟೀನ್ ಕರ್ರಿ, ಅದು ಪ್ರೋಟೀನ್ ಕರ್ರಿ, ಕಾರ್ಬೋಹೈಡ್ರೇಟ್ ಕರ್ರಿ, ಇನ್ನೊಂದು ಕರ್ರಿ, ಅನಗತ್ಯವಾದ ಆಹಾರ ಮಾಡದೇ ಇದ್ರೆ, ಜ್ವರಪಾಚಕ ದ್ರವ್ಯಗಳನ್ನು ತಗೊಂಡ್ರೆ ಇಟ್ ಈಸ್ ಮೋರ್ ದ್ಯಾನ್ ಇನಫ್. ಸೊ ನಮ್ಮಲ್ಲಿ ವೈರೋಪೈರಿನ್ ಎಸ್ ಅನ್ನೋದು ಇದೆ, ಜ್ವರಪಾಚಕ ಬೆಸ್ಟ್ ಮೋಸ್ಟ್ ಆಲ್ರೆಡಿ ಪ್ರೂವನ್ ಆಗ್ತಾ ಇದೆ. ಸೊ ಇದನ್ನು ತಗೊಂಡ್ರೆ ಮೋರ್ ದ್ಯಾನ್ ಇನಫ್ ಅಂತ ಅನ್ಕೋತೀನಿ, ಸಾಕಾಗ್ಬೋದು. ಥ್ಯಾಂಕ್ ಯು.